ಸರ್ ಮಗುನ್ ಕೂರ್ಸ್ಕೊಂಡು ಸೀಟ್ ಬೆಲ್ಟ್ ಹಾಕಕ್ ಆಗಲ್ವಲ್ಲ ಸರ್. ಟ್ರೈನಿಂಗ್ ತಗೊಂಡ್ ಡಿ ಎಲ್ ತಗೊಂಡಿದ್ದೀರಾ ಹೆಂಗೆ? ಸರ್ ಈ ಸತಿ ಬಿಡಿ ಸರ್, ನೀವು ಅವೇರ್ನೆಸ್ ಹೇಳಿದಿರಲ್ಲ. ಇಲ್ಲೆಲ್ಲ ಆಕ್ಸಿಡೆಂಟ್ ಆಗಿದೆಯಲ್ಲ, ಮಗು ಮೇಲೆ ನೀವೇ ಬಿದ್ದು ಬಿಡ್ತೀರಾ ಮೇಡಮ್. ಪಾಪು ಇದೆ ಅಂತ ಕಳಿಸ್ತಾ ಇರೋದು ನೋಡ್ರಿ ಅಲ್ಲಿ. ಇದು 250 ರೂಪಾಯಿದು, ಇದ್ರಲ್ಲಿ ಏನಾದ್ರು ಗೆದ್ರೆ 10 ಕೋಟಿ ಸಿಗುತ್ತೆ. ಇದು 50 ರೂಪಾಯಿದು, ಇದ್ರಲ್ಲಿ ಏನಾದ್ರು ಗೆದ್ರೆ 1 ಕೋಟಿ ಸಿಗುತ್ತೆ. 1 ಕೋಟಿ ನಿಂದು ಲಾಟ್ರಿ ಬಂತು ನೋಡು, 10 ಲಾಟ್ರಿ ತಂದಿದ್ವಿ, ಹೊಡೆದ್ರೆ 1 ಕೋಟಿ ರೂಪಾಯಿ ಸಿಗುತ್ತಂತ ಈಗ ನಿಂಗೆ. ಕೈ ಕೊಡು. 27,800. ನನ್ನ ಪ್ರಕಾರ ಒಂದು 4 ಆನೆಗಳಿದೆ. ಏನಾರು ಹೋದ್ರೆ ಮುಗಿಸ್ತೀನಿ ಅಂತ ಆ ಟಿ ಬಾಲ್ ಕೊಡು ಅಕ್ಕ. ಆ ಟಿ ಬಾಲ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಶೇಮ್ ಮಾಡಮ್ಮ, ಶೇಮ್ ಮಾಡು ಮಾಮ. ಎಲ್ಲ ರೆಕಾರ್ಡ್ ಮಾಡ್ಕೊ ನೀನು, ಆಯ್ತಾ? ನಂಗೆ ಕೇರಮಲ್ ಸೋತಿದ್ ಬೇಜಾರಾಗ್ತೈತೆ. ನಿಂಗಿಂತ ಜಾಸ್ತಿ ನನಗ್ ಬೇಜಾರ ಅಲ್ವಾ? ಏನ್ ಮಾಡೋದು ಈಗ ಕಳ್ಸಕ್ಕೆ? ವಿ ಆರ್ ಗೋಯಿಂಗ್ ಬ್ಯಾಕ್. ಇಲ್ಲ ಇರ್ಬೇಕಾ? ಗಿರಣ. ವೆರಿ ಗುಡ್. ವೆರಿ ಹಾಸ್ಪಿಟಲ್. Everything was so good. I think she has your number. ನನ್ನ ಹತ್ರ ಇದೆ ಬಾ. I think he has your number. ಸೊ ಗೈಸ್, ಫೈನಲಿ ನಾವು ಇಲ್ಲಿಂದ ವಾಪಸ್ ಹೋಗ್ತಾ ಇದೀವಿ ಬೆಂಗಳೂರು ಕಡೆಗೆ. ಸೊ ಇವಾಗ ನಾವು ಬಂಡೀಪುರ ಮೇಲೆ ಹೋಗ್ತಾ ಇದೀವಿ. ಸೊ ಬರ್ಬೇಕಾದ್ರೆ ನಾವು ಬಂಡೀಪುರ ಮೇಲೆ ಬರಕ್ ಆಗ್ಲಿಲ್ಲ, ಯಾಕಂದ್ರೆ ಅಲ್ಲಿ ಟೈಮಿಂಗ್ಸ್ ಇದಾಗಿತ್ತು ಅಂತ. ಸೊ ಇವಾಗ ಬಂಡೀಪುರದ ಮೇಲೆ ಬ್ಯಾಕ್ ಟು ಬೆಂಗಳೂರು. ಆ ರೈಡು ಸಖತ್ತಾಗಿರುತ್ತೆ, ನೋಡೋಣ ಅಲ್ಲೇ ಹೆಂಗಿರುತ್ತೆ ಅಂತ. ಬೈ ಸರ್. ಬೈ. Definitely we'll be coming in August. ಬಂದ್ವಿ ಮತ್ತೆ ಕಾರಲ್ಲಿ. ಮಿಣ್ಕಿ ಎಲ್ಲೋದ್ಲು? ಮಿಣಿಕೆ ಕಾಣಿಸ್ತಾ ಇಲ್ಲ. ಅವಳಿಗೆ ಒಂದು ಬಾಯ್ ಮಾಡ್ಬೋದಿತ್ತಲ್ಲ ಅಲ್ವಾ? ಗೈಸ್, ನಮ್ಮ ಮನೆಯಿಂದ ನಾವು ವಾಪಸ್ ಹೋಗ್ತಾ ಇದೀವಿ ಮನೆಗೆ. ಬೆಂಗಳೂರು ಮನೆಗೆ ಹೋಗ್ತಾ ಇದೀವಿ. ಹೆಂಗ್ ಅನ್ಸ್ತು? ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ಮಜಾ ಮಾಡಿದ್ವಿ. ನವೀನು ನಮ್ ಜೊತೆ ಮಜಾ ಮಾಡಿದಾಳೆ. ಹೆಸರಲ್ಲಿ ನಾವು ಮಜಾ ಮಾಡಿದೀವಿ ಅಷ್ಟೇ. ಫಸ್ಟ್ ಇಯರ್ ಬರ್ಡೇ ಮೆಮೊರೇಬಲ್ ಆಗಿರುತ್ತೆ. ಸೊ ಗೈಸ್, ಇದು ನಂಗಂತ ನನ್ನ ಫಸ್ಟ್ ರೆಸಾರ್ಟ್ ಎಕ್ಸ್ಪೀರಿಯನ್ಸ್. ಇಷ್ಟೊಂದು ಚೆನ್ನಾಗಿತ್ತು. ಟಾಟಾ ಬಾಯ್. ಸಲ ಮಾಡಿದ್ದಾರೆ. ನಿನ್ನೆ ಇಷ್ಟೊತ್ತಿಗೆ ಫುಲ್ ಖುಷಿಯಾಗಿದ್ವಿ ಇಲ್ಲಿಗೆ ಬರ್ಬೇಕಾದ್ರೆ. ಇವಾಗ ವಾಪಸ್ ಹೋಗ್ಬೇಕಾರೆ ಬೇಜಾರು. ಸದ್ಯ ಬಂಡೀಪುರ ಒಂದ್ ಮಧ್ಯ ಸಿಗುತ್ತಲ್ಲ ಅಂತ ಅದೊಂದು ಖುಷಿ. ನಿಜ. ಎಲ್ಲಿ ಹೇಳು? ಅಲ್ಲಿ ಮೇಲ್ಗಡೆ ಸೋಫಾದಲ್ಲಿ ನೀರ್ ಬಾಟ್ಲ್ ಎತ್ಕೊಂಡಲ್ಲ ಅಕ್ಷಯ್. ರೂಮಲ್ಲಿ ಇರ್ತಿದ್ಯಾ? ರೂಮಲ್ಲ, ಕೆಳಗ್ ಸೋಫಾ ಮೇಲೆ. ನಾನಂತೂ ಅಲ್ಲಿಂದ ಏನು ತರಲಿಲ್ಲ, ಫಸ್ಟ್ ಬಂದಲ್ಲ. ಹೌದಾ? ಒಂಚೂರು ನೋಡು ಬಾಬಾ. ನಮ್ದು ಇದು ರೆಸಾರ್ಟ್ ಬಜೆಟ್ ಏನಾಗಿತ್ತು ಈಗ ಕಂಪ್ಲೀಟ್ ಎಲ್ಲ ಸೇರಿಸಿ? 22,000. ಕಂಪ್ಲೀಟ್ ಎಲ್ಲ ಸೇರ್ಸಲ್ಲ, ಸ್ಟೇದು. ಅದೇ ಊಟ ತಿಂಡಿ ಸ್ಟೇ ತಾನೆ? ಊಟ ತಿಂಡಿ ಸ್ಟೇದೆಲ್ಲ ಸೇರ್ಸಿರ್ತಾ ಇತ್ತು. ಅದೇ ಒಂದು 27,800. 27,800. Yeah, can you please do that immediately because ESRO has come back. There is an escalation that has. ಸೊ ಗೈಸ್, ನಾನು ನಮ್ಮ ಬಾಬಾ ಕೇರಳದಲ್ಲಿ ಲಾಟ್ರಿ ತಗೊಳಕ್ ಬಂದಿದ್ದೀವಿ. ಇವಾಗ ನಮ್ಮ ಅಕ್ಕ ಹೇಳಿದ್ದು, ಸೊ ಅವಳಿಗೆ ಲಾಟ್ರಿ ತಗೊಳ್ಳೇಬೇಕಂತೆ. ಸೊ ಒಂದು 10 ಲಾಟ್ರಿ ಸೀರೀಸ್ ತಗೊಳ್ಳೋಣ ಅಂತ ಅನ್ಕೊಂಡು ಬಂದಿದ್ದೀವಿ. ಆರ್ನವಿ ಮಲಗಿದ್ದಾಳೆ, ಸೊ ಅದಕ್ಕೆ ಅವಳು ಬರೋಕ್ಕಾಗಲಿಲ್ಲ. ಸೊ ನಾನು ನಮ್ಮ ಬಾಬು ಕೇರಳದಲ್ಲಿ ಫೇಮಸ್ಸು. ಅದೇ ನನ್ನ ಹೇಳ್ತಿದ್ದೆ ನಾನು, 1,000 ರೂಪಾಯಿ ದುಡಿದ್ರೆ 300 ರೂಪಾಯಿ ಎಣ್ಣೆ ಖರ್ಚು ಮಾಡ್ತಾರೆ, 300 ರೂಪಾಯಿ ಲಾಟ್ರಿ ಖರ್ಚು ಮಾಡ್ತಾರೆ. ಇನ್ನೊಂದು 300 ಊಟ ತಿಂಡಿ ಆಗುತ್ತೆ, ಇನ್ನೊಂದು 200 ರೂಪಾಯಿ ಉಳಿಯುತ್ತೆ ಅವ್ರಿಗೆ. ಸೊ ಇಲ್ಲೊಂದು ಲಾಟ್ರಿ ಅಂಗಡಿ ಇದೆ. ಏನ್ ತಗೊಳೋದಂತಾನೆ ಗೊತ್ತಿಲ್ಲ. 50 ರೂಪಾಯಿ. 50 ರೂಪಾಯಿ ಎಷ್ಟು ಸಿಗುತ್ತೆ ಇದ್ರಲ್ಲಿ? 3 ಗಂಟೆಗೆ. इसमें कितना आता है? 1 ಕೋಟಿ. 1 ಕೋಟಿ. 1 ಕೋಟಿ. 1 crore. 1 crore. इसमें 10 rupees वाला. 10 rupees वाला 50 rupees. ಇದು ಎಷ್ಟು ಬಾಬಾ? ಅಂದ್ರೆ ಇದು 50 ರೂಪಾಯಿ ಅಂದ್ರೆ ಇದು ಎಷ್ಟು ಗೊತ್ತಿಲ್ಲ. 250. ಹಾ? ಅದು 250. ಇದು 250. ಅದ್ರಲ್ಲಿ ಎಷ್ಟು ದುಡ್ಡು ಸಿಗುತ್ತೆ? 10 ಕೋಟಿ. 10 ಕೋಟಿ. ಇಲ್ಲಿ ಇದು 250 ರೂಪಾಯಿದು, ಇದ್ರಲ್ಲಿ ಏನಾದ್ರು ಗೆದ್ರೆ 10 ಕೋಟಿ ಸಿಗುತ್ತೆ. ಇದು 50 ರೂಪಾಯಿದು, ಇದ್ರಲ್ಲಿ ಏನಾದ್ರು ಗೆದ್ರೆ 1 ಕೋಟಿ ಸಿಗುತ್ತೆ. 1 ಕೋಟಿ ಆಗ್ತದೆ. ಸದ್ಯಕ್ಕೆ ನಮಗೆ 1 ಕೋಟಿ ಸಾಕು. ಇದನ್ನ ತಗೋತೀವಿ 50 ರೂಪಾಯಿದು. ಅದೇ 500 ರೂಪಾಯಿ ತಗೊಳ್ಳೋದು. 50 ರುಪೀಸ್. ಇದು 500 ರೂಪಾಯಿ. 1 2 3 4 5 6 7 8 9 10 10 ಕೊಟ್ಬಿಡಿ. 10
500 ರೂಪಾಯಿ ಕೊಟ್ಟು 10 ಲಾಟ್ರಿ ತಗೊಂಡ್ವಿ. ಸೊ ಗೆದ್ರೆ 1 ಕೋಟಿ ರೂಪಾಯಿ. 10 ಲಾಟ್ರಿ ಹೊಡೆದ್ರೆ ಇವಾಗ 10 ಹೊಡೆದ್ರೆ 10 ಕೋಟಿ ಇಲ್ಲೇ ಬರ್ತದಂಗ್ರೆ. ಇಲ್ಲ, ಒಂದೇ ಒಂದು ಎತ್ತದವ್ರು. ಇನ್ ಮಿಕ್ಕಿದ ಅದಕ್ಕೂ ಬರೋದೇ ಇಲ್ಲ ಅಲ್ಲ ಬಾಬಾ. 1 ಕೋಟಿ ಬಿಡ್ ಆಕ್ಚುಲಿ ಕಮ್ಮಿ ಪ್ರೈಸ್ ಇರುತ್ತೆ. ಕಮ್ಮಿ ಪ್ರೈಸ್ 1, 50, 10, 5 ಹಂಗೂ ಇರುತ್ತೆ. 1,50,00,000. ಹಾ 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 ಆಮೇಲೆ 25, 10, 5 ಹಾ ಹಾ 5 ಡ್ರಾ ಇರುತ್ತೆ. ಯಾವ್ದಾರು ಸಿಗ್ಲಿ, ಬೇಕಾದ್ರೆ ಲಾಸ್ಟ್ನೇ ಸಿಗ್ಬಿಡ್ಲಿ. ನಮ್ಮ ಅಕ್ಕ ಫುಲ್ ಖುಷಿ ಆಗ್ಬಿಟ್ಟು ಅದ್ ಕೊಡಿ. ಓ ಲಾಟ್ ಎದ್ಲಾ ತಗೊಳವ ತಾಯಿ, ನಿಂದು ಲಾಟ್ರಿ ಬಂತು ನೋಡವ. 10 ಲಾಟ್ರಿ ತಂದಿದ್ವಿ, ಹೊಡೆದ್ರೆ 1 ಕೋಟಿ ರೂಪಾಯಿ ಸಿಗುತ್ತಂತ ಈಗ ನಿಂಗೆ. ಅವ್ರನ್ನ ಕೈ ಕೊಡು. ಆರ್ನಕ್ ಎಲ್ಲದಕ್ಕೂ ಮುಟ್ಸು ನೀಟಾಗಿ, ಎಲ್ಲ ಒಂದು ಮಿಸ್ ಆಗ್ಬಾರ್ದು. 1 ಕೋಟಿ ಬಂದ್ಬಿಡ್ಲಪ್ಪ ದೇವ್ರೆ. ನಿನಗೆ ಯಾಕೆ ಲಾಟ್ರಿ ತಗೋಬೇಕು ಅನಿಸ್ತು? ಏನೋ ಸೆನ್ಸ್ ಆಗ್ತಾ ಇತ್ತು. ಪ್ರತಿ ಸತಿ ಎಲ್ಲೋ ಹೋದ್ರು ಕೇರಳ ಸೈಡ್ ತಗೊಂತೀವಿ. ಮಿಸ್ಸೇ ಇಲ್ಲ ಇಷ್ಟೇ ಇಲ್ಲ. ಈ ಸಲ ಇದುವರೆಗೆ ಯಾವ್ದಾದ್ರು ಬಂದಿದ್ಯಾ? ಇಲ್ಲ, ಈ ಸರ್ನ ಒಂಥರ ಲಕ್ಕಿ ಚಾರ್ಮ್. ಆರ್ನ ಲಕ್ಕಿ ಚಾಮ್ ಅಲ್ವಾ, ಸೊ ಟ್ರೈ ಮಾಡೋಣ. ಲಕ್ ನಮ್ದು. ಹೂವನ್ನ ನೀವು ಬಿಸಿನೀರಿಗೆ ಹಾಕೊಂಡು ಕುಡಿದ್ರೆ ಆ ಕಾಯಿಲೆ ಹೋಗುತ್ತೆ, ಈ ಕಾಯಿಲೆ ಹೋಗುತ್ತೆ. ಇಲ್ಲಿ ನೋಡಿ, ಒಂದು ಹೂವ ಸಿಕ್ತು. ಫ್ಲವರ್. ಥ್ಯಾಂಕ್ ಯು ಮಾಮ, ಥ್ಯಾಂಕ್ ಯು. ಅಯ್ಯಯ್ಯೋ. ಸೊ ಗೈಸ್, ನಾವ್ ಇನ್ನೇನು ಬಂಡೀಪುರ ಎಂಟ್ರಿ ಆಗ್ತಾ ಇದೀವಿ ಇವಾಗ. ಎಕ್ಸೈಟೆಡ್. ನಿಮಗೆ ವೈಲ್ಡ್ ಆನೆ, ಚಿರತೆ ಇರಲ್ಲ, ಹುಲಿ ಸಿಕ್ಕಿದ್ರೆ ಹುಲಿ ತೋರಿಸ್ತೀವಿ. ಇವಾಗ ಬಂಡೀಪುರ್ ನಾವು ಮೈಸೂರ್ ಬರೋದು ಅಂದ್ರೆ ಇಲ್ಲಿಂದ ಇನ್ನೂ 1 3 ಅವರ್ ಬೇಕು. ನಾನ್ ನೆನ್ನೆ ಫೋನ್ ಮಾಡಿದ್ನಲ್ಲಕ್ಕ, ಅವನು ಹೋದಾಗ ಇಲ್ಲೇ ಸೈಡಲ್ಲಿ ಹುಲಿ ಕೂತಿತ್ತು. ಹೌದಾ? ಅವ್ರು ನಿಲ್ಸೇ ವಿಡಿಯೋ ಮಾಡ್ಕೊಬಿಟ್ಟಿದ್ರು. ಇಳ್ದು ಅಲ್ಲ, ಕಾರ್ ನಿಲ್ಸಿ 1-2 ಸೆಕೆಂಡು. ಚಿಕ್ಕ ಪೋಸ್ಟ್ ಅನ್ಸುತ್ತೆ. ಲಾರಿ ಆನೆ ಕೂಗಂಗ್ ಹೋಗ್ತಾ ಇದೆ. ಆನೆ ಕೂಗಂಗ್ ಹೋಗ್ತಿರ್ಬೋದು ಲಾರಿ. ಆನೆನೆ ಅನ್ಸ್ತಾನೋ. ಜಿಂಕೆ ಬಂತು, ಜಿಂಕೆ. ದನ ಮೇಯ್ಸಂಗ್ ಇಲ್ಲಿ ಜಿಂಕೆ ಮೇಯ್ತಾ ಇದಾವೆ. ಚೆಕ್ ಪೋಸ್ಟ್ ದಾಟಿದೆ. ಇದೊಂದು ಇದೆ ನಮ್ಮ ಮನೆ ಗುಮ್ಮ ಇಲ್ಲಿ. ಏನ್ ಕಾಣಲ್ಲಪ್ಪ. ಇಲ್ಲಿ ಕ್ವಾಲಿಸಲ್ಲೆಲ್ಲ ಹಿಡಿದು ಬಿಟ್ಟು ಇಲ್ಲಿ ಕೆಲ್ಸ ಮಾಡ್ತೀಯ, ಮಣ್ ಕೆಲ್ಸನ. ಗೈಸ್, ನಮ್ಗೆ ಇದುವರೆಗೂ ಏನು ಒಂದು ನಾಯಿನೂ ಕಾಣಿಸಿಲ್ಲ ಬಂಡೀಪುರದಲ್ಲಿ. ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಒಂದ್ ಜಿಂಕೆ ಕಾಣಿಸ್ತು, ಅಷ್ಟೇ. ಹತ್ತು ಬಂದ್ಲು ಮುಂದೆ. ನಿಲ್ಸೋನ್ ಬಾವ, ಬೇಗ ಹೋಯ್ತವಣ. ಜಿಂಕೆ ಸಿಕ್ತು ನಮ್ಗೆ ಫೈನಲಿ. ಇಷ್ಟೊಂದು 3 ಇದೆ, 4. ಇಷ್ಟೊಂದಿದೆ ಆನೆ ಪಕ್ಕನ ಅಲ್ಲಿ ಲೆಫ್ಟ್ ಕಾಣ್ತಾ ಇದೆ. ಹೌದಾ? ಇಲ್ಲಿ ಒಪ್ಪ ಎಷ್ಟೊಂದೈತೆ. ವಾ ಗೈಸ್, ಅಲ್ಲಿ ನೋಡಿ ಗೈಸ್, ನನ್ನ ಪ್ರಕಾರ ಒಂದು 4 ಆನೆಗಳಿದೆ. ಎಲ್ಲಿ? ಅಲ್ಲಿ ಲೀಡರು. ಬೈ ಆನೆ ಅಕ್ಕ. 1, 2, 3, 4, 5 ಆನೆ ಇಲ್ಲೇ ಐತಿ. ಇದ್ರದ್ದೆಲ್ಲ ಹೆಣ್ಣಾನೇನೆ ಐತಪ್ಪ. ಇದ್ದಾರು ನೋಡೋದ್ವಲ್ಲ. ಮಾಲ್ಕಣ ಕಲ್ತ್ಬಿಟ್ಟು ಹೇಳ್ಕಣ ಅವಳು. ಗೈಸ್, ಮುಗೀತು. ನಾವು ಈ ಕಡೆ ಚೆಕ್ ಪೋಸ್ಟ್ ದಾಟಿದ್ವಿ. ಸೊ ನೆಕ್ಸ್ಟ್ ಮೈಸೂರು, ಗುಂಡ್ಲುಪೇಟೆ. ಸೊ ನಮಗೆ ಒಂದು 10-15 ಜಿಂಕೆ, ಒಂದು 4-5 ಆನೆ ಕಾಣಿಸ್ತು. ಇದು ರಾಬಿಟ್ ಕಾಣಿಸ್ತಾ? ರಾಬಿಟ್ ನಾವೇ ಕರ್ಕೊಂಡು ರಾಬಿಟೇ ಗಾಡಿ ಓಡಿಸ್ತೈತೆ. ಗೈಸ್, ನಾವಿಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿದೆ, ಅಳ್ತಾ ಇದ್ದಾಳೆ. ಅದಕ್ಕೆ ಈಗ ಅಮ್ಮ
ರೆಡಿ ಮಾಡ್ತಾ ಇದ್ದಾಳೆ ಅವಳು ಊಟನ. ನಿನಗೆ ಊಟ ಸಿಗುತ್ತೆ ಈಗ, ಆಮೇಲೆ ನೀನು ಸುಮ್ಮನೆ ಇರ್ತೀಯ. ಅಲ್ಲಿ ಗಂಟ ನೀನು ಹಿಂಗೆ ಆಡ್ತಾ ಇರ್ತೀಯಲ್ಲ. ಮಮ್ಮು ಬೇಕಾ ನಿಂಗೆ? ಮಮ್ಮು ಬೇಕಾ? ಇಲ್ಲಿ ಏನು ಬೆಳೆದಿದ್ದಾರೆ ನೋಡಿ, ಇಲ್ಲಿ ಸನ್ಫ್ಲವರ್, ಅವು ಅಲ್ಲಿ ಚೆಂಡು ಹೂವು ಐತೆ. ಬಟ್ ಇದೇನು ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇನ್ನು ಊಟ ರೆಡಿ ಆಗ್ತದೆ. ತಿರಕ್ಷತೆ ಖುಷಿ ಆಗುತ್ತಲ್ಲ ನಿಂಗೆ? ತಿರಕ್ಷತೆ ಖುಷಿ ಆಗುತ್ತೆ. ರೆಡಿ ಆಯ್ತು ಮಮ್ಮು, ಹೋಗೋಣ ಬಾ. ಏನ್ ಕಾರ್ಡು? ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ನಿನ್ ಜಾಬಲ್ ಇದೆ, ಗೊತ್ತೇ ಆಗಿಲ್ಲ ನನಗೆ. ಅವರು ನಮ್ಮನ್ನ ಕೇಳಲೇ ಇಲ್ವಲ್ಲ ಹೋಗ್ಬೇಕಾರೆ. One hour later. ಸಣ್ಣ ದಂಡ ಕಟ್ಬೇಕು. ಅಲ್ಲ ಸರ್, ಮಗುನ್ ಕೂರ್ಸ್ಕೊಂಡ್ ಸೀಟ್ ಬೆಲ್ಟ್ ಹಾಕಕ್ ಆಗಲ್ಲ. ನೀವ್ ಹಾಕೊಂಡಿದ್ರು ಅಂತ ಹೇಳಿ ಬೆಳ್ಸೋ. ನಾನ್ ಹಾಕೊಂಡಿದ್ದೆ ಅಂತಾನೆ ಹೇಳ್ತಾ ಇರೋದು. ಇಲ್ಲ, ಅವ್ರು ನೀವ್ ಲಾಕ್ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ. ಅಲ್ಲ, ಇದು ಲಾಕ್ ಆಗಿಲ್ಲ ಅಂದ್ರೆ ಸೀಟ್ ಬೆಲ್ಟ್ ಇರ್ತಾಳ ಸೀಟ್ ಬೆಲ್ಟ್ ಅಲ್ಲಿ, ಅವಳು ಇರಲ್ಲ. ಸರ್. ಮಗುನ್ ಕೂರ್ಸ್ಕೊಂಡ್ ಸೀಟ್ ಬೆಲ್ಟ್ ಹಾಕಕ್ ಆಗಲ್ವಲ್ಲ ಸರ್? ಸರ್ ಇವ್ರು ಸೀಟ್ ಬೆಲ್ಟ್ ಹಾಕೊಂಡು ಮಗು ಹಿಡ್ಕೋಬೇಕು ಸರ್. ಇವ್ರು ಸರ್ ಸೇಫ್ಟಿ ಏನು ಅಂದ್ರೆ, ಇವ್ರು ಸೀಟ್ ಬೆಲ್ಟ್ ಹಾಕೊಂಡು ಇದ್ ಮಾಡಿದ್ರೆ ಮಾತ್ರ ಮಗುಗ್ ಸೇಫ್ಟಿ ಮೇಡಮ್. ಇಲ್ಲೆಲ್ಲ ಆಕ್ಸಿಡೆಂಟ್ ಆಗಿದೆಯಲ್ಲ, ಮಗು ಮೇಲೆ ನೀವೇ ಬಿದ್ದ್ಬಿಡ್ತೀರಾ ಮೇಡಮ್. ಆಮೇಲೆ ಅದ್ ಲಾಕ್ ಆಗ್ಲಿಲ್ಲ ಅಂದ್ರೆ ಏರ್ ಬ್ಯಾಗ್ ಓಪನ್ ಆಗಲ್ಲ ಮೇಡಮ್. ದಯವಿಟ್ಟು ಅದೊಂದು ಅವೇರ್ನೆಸ್ ಅಂತ ತಿಳ್ಕೊಳ್ಳಿ. ಕಡಿಮೆ ಹಾಕೊಡ್ತೀನಿ, ದಯವಿಟ್ಟು ಒಂದು ಕಟ್ಟಿ ಹಾಕೊಂಡು ನೆಕ್ಸ್ಟ್ ಹಾಕೊಂಡು ಹೋಗಿ ಸರ್ ಪ್ಲೀಸ್. ಸರ್ ಈ ಸತಿ ಬಿಡಿ ಸರ್, ನೀವು ಅವೇರ್ನೆಸ್ ಹೇಳಿದಿರಲ್ಲ. ನೆಕ್ಸ್ಟ್ ಟೈಮ್ ಇಂದ ನಮಗೆ ಗೊತ್ತಾಗುತ್ತಲ್ಲ. ನೆಕ್ಸ್ಟ್ ಟೈಮ್ ಇಂದ ಹಾಕೊಂತೀವಿ. ಮೇಡಮ್ ನೀವು ಇಲ್ಲಿ ಪಾಪುಗಳ ಮೇಲೆ ನೀವೇ ಬಿದ್ದೋಗ್ಬಿಡ್ತೀರಾ ಮೇಡಮ್. ಆತರ ಗೊತ್ತಾಯ್ತು ಬಟ್ ನಮ್ಗೆ ಐಡಿಯಾನು ಇರ್ಲಿಲ್ಲ ಇದು, ಅದಕ್ಕೋಸ್ಕರ. ಅಲ್ಲ ಸರ್, ಡಿ.ಎಲ್ ಇರೋರ್ ಜವಾಬ್ದಾರಿ. ಡಿ.ಎಲ್ ಕೊಟ್ರದ್ ಏನಕ್ಕೆ ಸರ್? ಹೌದು. ನೀವು ಟ್ರೈನಿಂಗ್ ತಗೊಂಡ್ ಡಿ.ಎಲ್ ತಗೊಂಡಿದ್ದೀರಾ ಹೆಂಗೆ? ನಿಮಗ್ ನೀವ್ ಹೇಳ್ಕೊಡ್ಬೇಕು ಅವ್ರಿಗೆ ಅಲ್ವೇ? ನಡೀರಿ ಬನ್ನಿ. ಸರ್ ದಯವಿಟ್ಟು ಎಲ್ಲಾರು ಹಂಗೆ ಹೇಳಿದ್ರೆ ಇದ್ ಮಾಡಕ್ಕಾಗಲ್ಲ. ಮಿನಿಮಮ್ ಒಂದ್ ಫೈನ್ ಕಟ್ಟೋದಾದ್ರೆ ಸರಿ. ನೀವು ಬನ್ನಿ, ನಡೀರಿ ಮುಂದೆ. ಇವ್ರೆ ಪಾಪು ಇದೆ ಅಂತ ಕಳಿಸ್ತಾ ಇರೋದ್ ನೋಡ್ರಿ ಅಲ್ಲಿ. ನಮ್ಮನ್ ಬಿಟ್ಟಾಯ್ತೇವೆ. ಕತೆ ಸರ್ ನೀವು ಕಟ್ಬಿಡಿ ಸರ್ ಒಂದು. ಅಂತಲ್ಲ ಅಲ್ಲಿ ನೋಡಿ, ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಅವ್ರಿಗೂ ಪಾಪು ಅಂತೆ. ಸರ್ ಇಲ್ಲಿ ನಮಗೆ ಗೊತ್ತಿರ್ಲಿಲ್ಲ ಅದಕ್ಕೆ. ಅಲ್ಲ, ಇವಾಗ ನೀವು ಹೇಳಿದಿರಲ್ಲ ನೆಕ್ಸ್ಟ್ ಟೈಮ್ ಇಂದ ನಾವ್ ಇದ್ ಮಾಡ್ತೀವಿ. ಅವ್ರಿಗೆ ಕಳಿಸ್ತೀನಿ, ಇಲ್ದೇ ಇದ್ರೆ ಕಳ್ಸಲ್ಲ. ಅವ್ರಿಗೂ ಹಾಕ್ತೀನಿ, ನಿಮ್ಗೂ ಹಾಕ್ತೀನಿ. ಬನ್ನಿ ನಡೀರಿ. ಸರ್ ನಮಗೊಂದ್ ರೀಸನ್ ಇದೆಯಲ್ಲ, ನಾವ್ ಹೇಳದ್ವಲ್ಲ ನಿಮಗೆ ನೆಕ್ಸ್ಟ್ ಟೈಮ್ ಇಂದ ಮಾಡ್ಕೊಂತೀವಿ ಅಂತ. ಹೋಗು. ಥ್ಯಾಂಕ್ ಯು ನಡ್ರಿ ಹೋಗಿ. ಥ್ಯಾಂಕ್ ಯು ಸರ್. ಶರ್ಟ್ಸ್ ಬೇರೆ ತಕೊಂಡ್ ಹಾಕೊಂತೀವಿ. ವಿಡಿಯೋ ಮಾಡ್ಕೊಂಡ್ರೆ ಅದಕ್ಕೇನಾರು ಅವ್ರು ಇದ್ ಮಾಡಿದ್ರೆ ಅದಕ್ಕೆ ಅಷ್ಟು ನೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿತ್ತು. ಹೋಗಿ ಹೋಗಿ ಅಂತೀರಿ ನೀವು. ಅಲ್ಲ, ನೀವ್ ಬನ್ನಿ ಅಂದ್ರೆ ನನಗ್ ಬನ್ನಿ ಫೈನ್ ಕಟ್ಟಕ್ ಬನ್ನಿ ಅನ್ಕೊಂಡೆ ನಾನು. ಹೋಗಿ ಅನ್ಬೇಕಲ್ವಾ? ಅವ್ನ್ ಬೇರೆ ಬಂದ್ ತಲೆ ಶೂಟ್ ಆಗ್ತದೆ ಇನ್ನೊಬ್ಬ. ಹೆಂಗ್ ಇಟ್ಕೊಂಡ್ ಸೀಟ್ ಬೆಲ್ಟ್ ಹೆಂಗ್ ಹಾಕ್ಲಿ ನಾನು? ಅವ್ರದ್ದು ಮಗು ಇತ್ತಾ? ಇಲ್ಲ, ಸುಮ್ನೆ ನಮ್ ಮಗು ತರ್ಲೆ. ಪಪ್ಪ ನೀನ್ ಹಾಕೊಂಡ್ಬಿಡ ಬೆಲ್ಟ್, ಮತ್ತೆಲ್ಲಾದ್ರು ಹಿಡಿದ್ರೆ. ಅಪ್ಪ ಸದ್ಯ ನಾನು ಎಲ್ಲೋ ಎಳ್ಕೊಂಡೆ, ನಾನು ಹಾಕೊಂಡಿನಿ ಅನ್ಕೊಂಡ. ಏನು ಚಿಕ್ಕ ಬಚಾವದ್ವಿ ನಾವು ಫೈನ್ ಕಟ್ಟದಲ್ಲಿ. ಆರ್ನವೆಯಿಂದಾರ ಬಚಾವಾಗಿತ್ತು. ಆದ್ರೂ ಗಾಡಿ ಯಾರು ಓಡಿಸ್ತಾರೆ ಎಲ್ಲ ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸಿ. ಬೈ. ಸೊ ಗೈಸ್, ನಾವ್ ಇವಾಗ ಹಳ್ಳಿ ಮನೆ ವೆಜ್ ಊಟಕ್ಕೆ ಬಂದಿದೀವಿ. 4 ಗಂಟೆ ಆಗಿದೆ, ಸ್ವಲ್ಪ ಲೇಟ್ ಆಗಿದೆ ಊಟ. ಹಳ್ಳಿ ಮನೆ ತರ ತಾಮ್ರ ಇದೆ. ಗೈಸ್ ಊಟ 2 ನಾರ್ತ್ ಮೀಲ್ಸು, 1 ವೆಜ್ ಪಲಾವ್ ಅಷ್ಟೇ. ನಾವು ಊರಿಗೆ ಹೋಗ್ತಾ ಇದೀವಿ ಸರ್, ಬೆಂಗಳೂರಿಗೆ. ಇವಾಗ ತೆಗ್ದಿದ್ ಮಲ್ಗಿಸ್ಕೊಂಡಿದೀನಲ್ಲ, ಹಾಲ್ ಕುಡಿಸ್ಬೇಕಾಗಿತ್ತು ನಾನು, ಅದಕ್ಕೆ ತೆಗ್ದೆ. ಎಲ್ಲಿಗೆ ಹೋಗಿ ಹಾಕ್ಸಿದ್ದು? ಎಷ್ಟು ಕಿಲೋಮೀಟರ್ ಆಯ್ತು? 500 ಮೀಟರ್ ಅಷ್ಟೇನಾ? ಸೊ ಗೈಸ್, ಇವಾಗ ನಾವು ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 1 ಸ್ಟಾಪ್ ಕೊಟ್ಟಿದ್ವಿ. ಮೈಸೂರಲ್ಲ, ಇದು ಮದ್ದೂರು.
ಅದೇ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ಸ್ಟಾಪ್ ಕೊಟ್ಟಿದ್ದೀವಿ ಅಂದೆ. ಇದು ಮದ್ದೂರ? ಇನ್ನೂ ಮದ್ದೂರಲ್ಲೇ ಇದೀವ ನಾವು. ದಾರಿ ಸಾಕ್ತಾ ಇಲ್ಲ ವಯನಾಡಿಂದ ಅಲ್ವಾ? ಈಗ ಇಲ್ಲಿ ಕಾಫಿ ಕುಡಿತೀವಾ? ಸಗೇಶ್ ನಾವಿವಾಗ ಸ್ಟಾರ್ ಬಕ್ಸಲ್ಲಿ ಕಾಫಿ ಕುಡಿತೀವಿ. ನಾನು ಫಸ್ಟ್ ಟೈಮ್ ಸ್ಟಾರ್ ಬಕ್ ಕಾಫಿನ ಇವತ್ತು ಟ್ರೈ ಮಾಡ್ತೀನಿ. ಹೆಂಗಿರುತ್ತೆ ನಿಮಗೆ ಹೇಳ್ತೀನಿ. ಹೆಂಗೆ ಕುಡಿದ್ವಿ ಮತ್ತೆ ಎಷ್ಟಲ್ಲಿ ಕುಡಿದ್ವಿ ಯಾಕೆ ಇಲ್ಲದಷ್ಟು ಗೊತ್ತಿಲ್ಲ. ಬಾವು ಬರಲ್ವಾ? ಏನದು? ಎಷ್ಟದು? ಏನಾಯ್ತು ಇರಲಿ ಸುಮ್ಮನೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು? ಅದಕ್ಕೆ ಹೇಳಿದ್ದು ಎಷ್ಟು ಅಂತ. ಅಲ್ಲ ಇದು ನೋಡೋಗಿ ನನಗೇನು ಗೊತ್ತಿಲ್ಲ, ನೀನು ಯಾಕೆ ಸಾಕು. ಸಿಗ್ನೇಚರ್ ಕೋಲ್ಡ್ ಬ್ರೂ ವೆನಿಲಾ ಸ್ವೀಟ್ ಮಿಲ್ಕ್. ಸ್ಟಾರ್ ಬಕ್ಸ್ ಕಾಫಿ. ಇಬ್ಬರು ಚೆನ್ನಾಗಿ ನಿದ್ದೆ ಹೊಡೆದಿದ್ದಾರೆ. ಆರ್ನವಿ ಮತ್ತೆ ನಂದನ್. ನೀನೇನು ಮಲಗಿಲ್ವಾ? ನಾನು ಹಾಫ್ ಆನ್ ಅವರ್ ಬಂದಿದ್ದೆ. ನಮ್ಮ ಭಾವ ನೆನೆ ನೈಟ್ ಮಲಗಿದ್ರು ಅಷ್ಟೆ. ಬಟ್ ಆದರೂ ಮಲ್ಗೆ ಎದ್ದ ತಕ್ಷಣ ಒಂದು ಕಾಫಿ ಕುಡಿದ್ಬಿಟ್ರೆ ಆಹಾ ಹಾ 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 ಸ್ವರ್ಗ. ಏನು ಬಾಬಾ ಅದು? ವಾ ಮದ್ದೂರು ವಡೆ ಕಾಫಿ ಜೊತೆ ಎಷ್ಟು ಚೆನ್ನಾಗಿರೋದು. ಗೈಸ್ ನಮ್ಮ ಅಂದ್ಬಿಟ್ಟು ಅಕ್ಷಯ್ ನೋಡಿ ಎಲ್ಲೋದ? ಸ್ಟಾರ್ ಬಕ್ಸ್ ಕಾಫಿ ಬಂತು. ಆರ್ನವಿ ಅಂತ ಹೆಸರಿದೆ. ಬರೀ ನೊರೆ. ನಾನು ಸ್ವಲ್ಪ ಸಕ್ಕರೆ ಹಾಕ್ಬೇಕು ಅನ್ಸುತ್ತೆ ನಾವು. ಸಾಕಾ? ನಮ್ಮ ಭಾವ ಆಚೆವಾಗಿ ಮದ್ದೂರು ವಡೆ ತಿನ್ಕೊಬಿಟ್ಟವ್ರು. ನಮ್ಗಿಲ್ಲಿ ಸ್ಟಾರ್ ಬಕ್ಸ್ ಅಲ್ಲಿ ಕಾಫಿ ಕುಡಿಯೋಕೆ ಹೇಳಿ ಅವ್ರು ಮದ್ದೂರು ವಡೆ ತಿನ್ನಕ್ಕೆ ಹೋಗೋರು. ಸೊ ಗೈಸ್ ಇಲ್ಲಿಗೆ ನಮ್ಮ ಕೇರಳ ಟ್ರಿಪ್ ಕಂಪ್ಲೀಟ್ ಆಗಿ ಮುಗ್ದೋಗುತ್ತೆ. ಸೊ ಇನ್ ಮುಂದೆ ಯಾವುದು ಕೇರಳ ಟ್ರಿಪ್ ವಿಡಿಯೋಸ್ ಬರಲ್ಲ. ಸೊ ನೆಕ್ಸ್ಟ್ ಸುಮಾರು ಬೇರೆ ವಿಡಿಯೋಸ್ ಪ್ಲಾನ್ ಮಾಡಿದ್ದೀವಿ. ಸೊ ಆ ವಿಡಿಯೋಸ್ ಬರುತ್ತೆ. ಸೊ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಆದಷ್ಟು ಬೇಗ ಬರ್ತೀನಿ. ಸ್ಟೇ ಟ್ಯೂನ್ಡ್. ಬೈ. ನಮಸ್ತೆ.